ಇಂದು ಕಾರವಾರನ ಉತ್ಸವಕ್ಕೆ ಬಹಳ ದಿನದಿಂದ ಜಿಲ್ಲಾ ಮಂತ್ರಿಗಳು ಮತ್ತು ಜಿಲ್ಲೆಯ ಶಾಸಕರು, ಸ್ಥಳೀಯ ಶಾಸಕರು ಸೇರಿದವರು ಮತ್ತು ಜಿಲ್ಲಾಧಿಕಾರಿಗಳೆಲ್ಲ ಬರಬೇಕು ಅಂತೇಳಿ ಆಹ್ವಾನವನ್ನು ಕೊಟ್ಟಿದ್ದರು. ನಾನು ಹೋದ ವಾರ ಕೂಡ ಇಲ್ಲಿಗೆ ಬಂದಿದ್ದೆ. ಇವತ್ತು ಕೂಡ ಬಹಳ ಅಭಿಮಾನಪೂರ್ವಕವಾಗಿ ಬಂದಿದ್ದೇನೆ. ನಮ್ಮ ಸರ್ಕಾರ ಒಂದು ವಿಶೇಷವಾದಂಥ ಚಿಂತನೆಯನ್ನ ಹಮ್ಮಿಕೊಂಡಿದೆ. ಕರಾವಳಿ ಪ್ರದೇಶ, ಮಂಗಳೂರು ಅಂದರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾರವಾರ ಇರುವಂಥ 300 ಚಿಲ್ಲರೆ ಕಿಲೋಮೀಟರ್ ಸಮುದ್ರ ತೀರದ ಪ್ರದೇಶವನ್ನ ಟೂರಿಸಂ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹೊಸ ಟೂರಿಸಂ ಪಾಲಿಸಿಯನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಶಾಸಕರ ಹತ್ರ ನಾನು ಚರ್ಚೆ ಮಾಡಿದ್ದೇನೆ ವಿಧಾನಸೌಧದಲ್ಲಿ. ಈಗ 10ನೇ ತಾರೀಕು ಮಂಗಳೂರಿನಲ್ಲಿ 3 ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜೊತೆಗೆ ಮಲೆನಾಡು ಪ್ರದೇಶದ ಜಿಲ್ಲಾಧಿಕಾರಿಗಳು, ಕೋಸ್ಟಲ್ ಮತ್ತು ಮಲೆನಾಡು ಎಲ್ಲದಕ್ಕೂ ಸೇರಿ ಒಂದು ಹೊಸ ಪಾಲಿಸಿಯನ್ನು ಟೂರಿಸಂ ಡೆವಲಪ್ಮೆಂಟ್ ಮಾಡಲಿಕ್ಕೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಮತ್ತು ಖಾಸಗಿಯವರು ಕೂಡ ಹೆಚ್ಚಿಗೆ ಇನ್ವೆಸ್ಟನ್ನು ಮಾಡಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಈಗಾಗಲೇ ಮಂಗಳೂರಿನಲ್ಲಿ, ಉಡುಪಿ ಇರ್ಬೋದು, ಕಾರವಾರ ಇರ್ಬೋದು, ನಮ್ಮ ಯುವಕರು ಮುಂಬೈ, ಗೋವಾ, ಬೆಂಗಳೂರು ಮತ್ತು ಸೌದಿ ಕಡೆ ಬಹಳ ಪ್ರಯಾಣ ಮಾಡ್ತಾ ಇದ್ದಾರೆ. ನಮ್ಮ ಯುವಕರ ಶಕ್ತಿ ಏನಿದೆ, ಮಾನವ ಸಂಪನ್ಮೂಲದ ಶಕ್ತಿ, ಅದನ್ನು ನಾವಿಲ್ಲೇ ಇದನ್ನು ಬಳಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಇಲ್ಲಿರುವಂಥ ಒಂದು ನೈಸರ್ಗಿಕ ಸಂಪತ್ತನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಈಗಾಗಲೇ ನಾವು ಮಂಗಳೂರು ಏರ್ಪೋರ್ಟು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದೆ. ಶಿವಮೊಗ್ಗ ಏರ್ಪೋರ್ಟು ಪ್ರಾರಂಭ ಆಗಿದೆ. ಕಾರವಾರ ಏರ್ಪೋರ್ಟು ಕೂಡ ಈಗಾಗಲೇ ನಾವು ನಮ್ಮ ಕ್ಯಾಬಿನೆಟಲ್ಲಿ ಅದಕ್ಕೆ ಹಣ ಕೊಡುವಂಥದ್ದು, ಭೂಮಿ ಕೊಡುವಂಥದ್ದು, ಪರಿಹಾರ ಕೊಡುವಂಥದ್ದು ಎಲ್ಲ ಕೂಡ ತೀರ್ಮಾನವನ್ನು ಮಾಡಿ ನಮ್ಮ ಕೇಂದ್ರದ ನೇವಿ ಅವ್ರ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ನಾವು ಇಲ್ಲಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ಇದು 10ನೇ ತಾರೀಕು ನಡೆಯುವಂಥ ಈ ಸಭೆಗೆ ತಮ್ಮ ಮುಖಾಂತರ ನಾವೆಲ್ಲ ಇಂಪಾರ್ಟೆಂಟ್ ಇನ್ವೆಸ್ಟರ್ಸ್ ಯಾರು ಇದ್ದಾರೆ, ಹೊರಗಡೆ ದೇಶದಿಂದ ಕೂಡ ಇವರೆಲ್ಲ ಇಲ್ಲಿ ಆಸಕ್ತಿ ಇಟ್ಕೊಂಡಿರೋರಿಗೆ ನಾವು ಆಹ್ವಾನವನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಅವರು ಬಂದು ಅವರ ಅಭಿಪ್ರಾಯವನ್ನು, ಅವ್ರು ಏನು ಬೇಡಿಕೆ ಇದೆ, ಅವ್ರಿಗೆ ಯಾವ ರೀತಿ ನಾವು ಸಹಕಾರ ಕೊಡ್ಬೋದು ಅನ್ನೋದು ಕೂಡ ಅವ್ರಿಗೆಲ್ಲರೂ ಕೂಡ ನಾವು ಆಹ್ವಾನವನ್ನು ಕಳಿಸ್ತಾ ಇದ್ದೇವೆ. ಎಲ್ಲ ಜಿಲ್ಲಾ ಮಿನಿಸ್ಟರ್ಸ್ಗೆ, ಉಡುಪಿ ಇರ್ಬೋದು, ಕಾರವಾರ ಇರ್ಬೋದು, ನಮ್ಮ ಮತ್ತು ಮಂಗಳೂರು, ಅವರು ಕೂಡ ನೀವು ಯಾರು ಅದಕ್ಕೆ ಇನ್ವೆಸ್ಟರ್ಸ್ ಇದ್ದಾರೆ ಅವರು ಕೂಡ ನೀವು ಆಹ್ವಾನವನ್ನು ತಿಳಿಸಿ ಅಂತ ಹೇಳಿದ್ದೇವೆ. ನಾನು ಮತ್ತು 4 ಜನ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ಏನಿದ್ದಾರೆ ಮತ್ತು ಟೂರಿಸಂ ಮಿನಿಸ್ಟರ್ ಏನಿದ್ದಾರೆ, ನಾವೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ನಾನೇ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ. ಇದರ ಜೊತೆಗೆ
ನಮ್ಮ ಸ್ಪೀಕರ್ ಅವರು ಕೂಡ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿದ್ದರಿಂದ ಅವ್ರಿಗೂ ತಿಳಿಸ್ತಾ ಇದ್ದೇನೆ. ಮತ್ತು ನಮ್ಮ ಸಂಸತ್ ಸದಸ್ಯರು ಕೂಡ ಮತ್ತು ಸ್ಥಳೀಯ ಕೌನ್ಸಿಲ್ ಮೆಂಬರ್ಸ್ ಕೂಡ ಆಹ್ವಾನವನ್ನು ಕೂಡ ಸಲ್ಲಿಸಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ.